ನಮಸ್ಕಾರ. ಡೈನಮಿಕ್ ಸಿಸ್ಟಮ್ ಪ್ರಕಾರ ಯಾವುದಾದ್ರು ಒಂದು ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಇದ್ದರೆ ಹೇಳಿ, ಯಾವುದಾದ್ರು ಶ್ಯೂರ್ ಶಾಟ್ ಟ್ರೇಡ್ ಇದ್ದರೆ ದಯವಿಟ್ಟು ಹೇಳಿ, ನಾವು ಸ್ವಲ್ಪ ಅರ್ನ್ ಮಾಡ್ಕೋಬೇಕು, ದುಡ್ಡು ಮಾಡ್ಕೋಬೇಕು ಅಂತ ಸ್ವಲ್ಪ ಜನ ಮೆಸೇಜಲ್ಲಿ ವಾಟ್ಸಪ್ಪಲ್ಲಿ ರಿಕ್ವೆಸ್ಟೇ ಕಳಿಸ್ಬಿಟ್ಟಿದ್ದಾರೆ ನನಗೆ ಓಪನ್ ಆಗಿ. ಓಕೆ, ಸೊ ಆ ಕಳಿಸಿರೋರು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಮೋಸ್ಟ್ ಪ್ರಾಬಬ್ಲಿ ಈ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್, ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಟೀಮ್, ನಮ್ಮ ಕಂಪ್ನಿ, ನಾವು ಕೊಡೋಂಥ ಸರ್ವೀಸನ್ನು ನೀವು ಕರೆಕ್ಟಾಗಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸತ್ತೆ. ಏನಕ್ಕಂದರೆ ನಾನು ಸುಮಾರು ಸತಿ ಹಿಂದೆ ಮಾಡಿರೋಂಥ ವೀಡಿಯೋಸಲ್ಲೂ ಸುಮಾರು ಸತಿ ಹೇಳಿದ್ದೀನಿ, ನಾವು ಯಾವುದೇ ಥರದ್ದು ಟಿಪ್ಸು, ಕಾಲ್ಸು, ಅಡ್ವೈಸರಿ ಈ ಥರ ನಾವು ಕೊಡೋದಿಲ್ಲ. ಡೈನಮಿಕ್ ಮೆಂಬರ್ಸ್ಗೆ ನಾವು ಕೊಡೋದಿಲ್ಲ. ಇನ್ನು ಡೈನಮಿಕ್ ಮೆಂಬರ್ಸ್ ಆಗದೆ ಇರೋರ್ಗೆ ಹೆಂಗೆ ಕೊಡೋಕ್ಕಾಗತ್ತೆ? ಹೌದಲ್ವಾ? ಆ ಕೆಲಸ ನಾವು ಮಾಡೋದಿಲ್ಲ. ನಾವು ಮಾಡೋದು ಏನು? ನಾವೇನು ಮಾಡ್ತೀವಿ ಅಂದರೆ, ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್ ಅನ್ನೋ ಈ 2 ಸಾಫ್ಟ್ವೇರ್ ಇದೆಯಲ್ಲ, ಇದನ್ನು ಕೊಡ್ತೀವಿ. ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ, ನೀವು ಯಾವುದೇ ಸ್ಟಾಕ್ ತೊಗೊಳ್ಳಿ, ಯಾವುದೇ ಇಂಡೆಕ್ಸ್ ತೊಗೊಳ್ಳಿ, ನೀವು ಏನೇ ಟ್ರೇಡ್ ಮಾಡಬೇಕು ಅಂದ್ರೂ ಆ ಸಿಸ್ಟಮೇ ಆಟೋಮೆಟಿಕ್ ಹೇಳುತ್ತೆ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅಂತ ಅದೇ ಹೇಳುತ್ತೆ. ಪ್ಲಸ್ ಅದು ಹೇಳೋವಾಗ ಅದನ್ನಿಟ್ಕೊಂಡು ನಾನು ಟ್ರೇಡ್ ಮಾಡೋವಾಗ ಯಾವ ಥರ ಟ್ರೇಡ್ ಮಾಡಬೇಕು, ಎಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲಿ ಟ್ರೇಡ್ ಮಾಡಬಾರ್ದು, ಫ್ಯೂಚರ್ಸಲ್ಲಿ ಮಾಡಿದ್ರೆ ಹೇಗೆ, ಆಪ್ಷನ್ಸಲ್ಲಿ ಮಾಡಿದ್ರೆ ಹೇಗೆ, ಈಕ್ವಿಟಿಯಲ್ಲಿ ಮಾಡಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ 2 ದಿವಸ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗ್ ಎಲ್ಲ ಕೊಟ್ಟಾದ ಮೇಲೆ ಈ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್ ಯಾವುದೋ ನಿಮ್ಮ ಹತ್ರ ನೀವು ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅದು ನಿಮ್ಮ ಹತ್ರ ಇದೆ ಅಂದರೆ ಅದ್ರ ಪಾರ್ಟಿಗೆ ಅದು ಏನು ಹೇಳ್ತಿದೆಯೋ ಅದನ್ನು ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡ್ಕೊಂಡು ಹೋಗೋದು ಅಷ್ಟೇ ಕೆಲಸ. ಟ್ರೈನಿಂಗಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ತಿಳಿಸಿರ್ತೀವಿ, ಅದನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ಟ್ರೈನಿಂಗಲ್ಲಿ ತಿಳ್ಕೊಬೇಕು ಅಂತ ಬಂದಾದಮೇಲೆ ಎಫರ್ಟ್ ಹಾಕಬೇಕಲ್ವಾ ತಿಳ್ಕೊಳ್ಳೋದಕ್ಕೆ. ಸಾಫ್ಟ್ವೇರ್ ತೊಗೊಂಡ್ಬಿಟ್ಟಿದ್ದೀನಿ ದುಡ್ಡು ಬರಬೇಕು ಅಂದರೆ ಹಂಗಲ್ಲ, ದುಡ್ಡು ಬರೋದಿಲ್ಲ. ಅರ್ಥ ಆಯ್ತಲ್ವಾ? ಸಾಫ್ಟ್ವೇರ್ ಇದ್ದರೆ ದುಡ್ಡು ಬರೋದಿಲ್ಲ. ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೇ ದುಡ್ಡು ಮಾಡೋಕ್ಕಾಗೋದು. ಅದರಲ್ಲೂ ಈ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್ ಈ 2 ಸಾಫ್ಟ್ವೇರಲ್ಲಿ ಸುಮಾರು ಜನ ಒಂದು ರಾಂಗ್ ಅಸಂಪ್ಷನ್ ಇಟ್ಕೊಂಡ್ಬರ್ತಾರೆ. ಏನಪ್ಪ ಅಂದರೆ, ಅಯ್ಯೋ ಸಾಫ್ಟ್ವೇರ್ ಅಂದರೆ ಮತ್ತೆ ಚಾರ್ಟು, ಇಂಡಿಕೇಟರು ಅದೇ ಎಲ್ಲ ಸೇಮ್ ಇರುತ್ತೆ, ಅದಕ್ಕೇನಕ್ಕಿದೆ ಟ್ರೈನಿಂಗ್? ಸುಮಾರು ಜನ ಓಪನ್ ಆಗಿ ಕೇಳಿದ್ದಾರೆ, ಸರ್ ಟ್ರೈನಿಂಗ್ ಎಲ್ಲ ಬರೋಕ್ಕಾಗಲ್ಲ, ಸಾಫ್ಟ್ವೇರ್ ಕೊಡ್ತೀರಾ, ದುಡ್ಡು ಕೊಡ್ತೀನಿ ಅಂತ. ಸೊ ನಾವು ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ಬಿಡ್ತೀವಿ, ನೀವು ದುಡ್ಡು ಕೊಟ್ಟರು ಸರಿ, ಸಾಫ್ಟ್ವೇರ್ ಹಂಗಲ್ಲ, ನಾವು ಕೊಡೋದಿಲ್ಲ. ಈ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್ ಹೇಗಪ್ಪ ಅಂದರೆ, ನೀವು ಅದ್ರದ್ದು ಹೇಗೆ ಯೂಸ್ ಮಾಡಬೇಕು ಅಂತ ಟ್ರೈನಿಂಗ್ ತೊಗೊಂಡಿಲ್ಲ ಅಂದರೆ 100% ನಿಮ್ಮ ಕೈಲಿ ಯೂಸ್ ಮಾಡೋಕ್ಕಾಗಲ್ಲ. ಇದೇನೋ ಸುಮ್ಮನೆ ಬೈ ಬಂತು ಬೈ ಮಾಡು, ಸೆಲ್ ಬಂತು ಸೆಲ್ ಮಾಡು ಅನ್ನೋದಕ್ಕೆ ನಾರ್ಮಲ್ ಇದಲ್ಲ ಇದು. ಆ ಥರ ಮಾಡಬೇಕು ಅಂದರೆ 100 ಸಾಫ್ಟ್ವೇರ್ ಇದೆಯಲ್ಲ, ಅದು ಯಾವುದೋ ಒಂದು ತೊಗೊಂಡು ಫಾಲೋ ಮಾಡ್ಕೊಂಡು ಹೋಗಬೇಕು. ಹೌದಾ ಇಲ್ವಾ? ಬಟ್ ಇದರಲ್ಲಿ ಆ ಥರ ಎಲ್ಲ ಇಲ್ಲ. ಇದರಲ್ಲಿ ತುಂಬ ಏನು ಹೇಳೋದು, ಮಾರ್ಕೆಟ್ ಮೂಮೆಂಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಮಾರು ಡೀಟೇಲ್ಸ್ ಇದೆ ಇದರಲ್ಲಿ. ಮಾರ್ಕೆಟ್ ಮೂಮೆಂಟ್ನ ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಗೆ ಬೇರೆ ಏನು ಬೇಕಾಗಲ್ಲ. ಅದಕ್ಕೆ ನೀವು ಶ್ಯೂರ್ ಶಾಟ್ ಟ್ರೇಡ್ ಅಂತ ಕೇಳಿದ್ರಲ್ಲ, ಈ ಒಂದು ಶಬ್ದ, ಈ ಒಂದು ನಿಮ್ಮ ರಿಕ್ವೈರ್ಮೆಂಟ್ಗೆ ಕ್ಲಾರಿಟಿ ಕೊಡೋಕ್ಕೆ ನಾನು ಇವಾಗ ಒಂದು ಸ್ಟಾಕ್ ತೊಗೊಂಡಿದ್ದೀನಿ. ಯಾವುದಪ್ಪ ಅಂದರೆ ಬರ್ಜರ್ ಪೇಂಟ್ ಅಂತ ಒಂದು ಸ್ಟಾಕ್. ಓಕೆ, ಸೊ ಈ ಸ್ಟಾಕಲ್ಲಿ ಏನೊಂದು ಸ್ಪೆಷಾಲಿಟಿ ಅಂದರೆ, ಏನಿಲ್ಲ, ಡೈನಮಿಕ್ ಸಿಸ್ಟಮಲ್ಲಿ ನಾವು ಸ್ಯಾಟರ್ಡೆ ಸಂಡೇ ಕೂತ್ಕೊಂಡು ಯಾವ ಸ್ಟಾಕೆಲ್ಲ ಹೊಸ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಆಪರ್ಚುನಿಟಿ ಬಂದಿದೆ ಅಂತ ನೋಡೋವಾಗ ಬರ್ಜರ್ ಪೇಂಟ್ ಅನ್ನೋದು ಒಂದು ಸ್ಟಾಕ್ ಅದರಲ್ಲಿ ಲಿಸ್ಟಲ್ಲಿದೆ, ಹೊಸ ಬೈಯಿಂಗ್ ಆಪರ್ಚುನಿಟಿ ಕೊಟ್ಟಿದೆ. ಓಕೆ, ಸೊ ಈ ಬೈಯಿಂಗ್ ಆಪರ್ಚುನಿಟಿಯಲ್ಲಿ ಇವಾಗ ನಾರ್ಮಲಿ ನಾವು ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತೀವಿ, ಯಾವುದೇ ಟ್ರೇಡ್ ಡೈನಮಿಕ್ ಸಿಸ್ಟಮಲ್ಲಿ ಈ ಇನ್ಫಾರ್ಮೇಷನ್ ನಮಗೆ 1 ಡೇ ಬಿಫೋರ್ ಬರ್ತಾ ಇರೋದು. ಮಾರ್ಕೆಟ್ ನಡೀತಿರೋವಾಗ ಬರ್ತಾಯಿಲ್ಲ, 1 ಡೇ ಬಿಫೋರೇ ಅದು ಹೇಳಿದೆ ನಾಳೆಗೆ ಇದನ್ನು ಬೈ ಮಾಡ್ಬೋದು ಅಂತ. ನಾವು ನಾಳೆ ತಾನೇ ಬೈ ಮಾಡೋದು, ಇವತ್ತು ಒಂದು 10 ನಿಮಿಷ ನೋಡ್ಕೋಬೋದಲ್ಲ, ಇದು ಕ್ಲಿಯರ್ ಬೈ ಆಪರ್ಚುನಿಟಿ ಇದೆಯಾ ಇಲ್ವಾ ಅಂತ ಫಸ್ಟ್ ಒಂದು ಸತಿ ಚೆಕ್ ಮಾಡ್ಕೋಬೋದಲ್ಲ. 5-10 ನಿಮಿಷ ಅಷ್ಟೇ ಕೆಲಸ. ಓಕೆ, ಇವತ್ತು ಈ ವಿಡಿಯೋಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಜವಾಗ್ಲೂ ಇದು 5-10 ನಿಮಿಷ ಕೆಲಸನ ಇಲ್ವಾ ಅಂತ. ಅರ್ಥ ಆಯ್ತಾ? ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಈ ಶ್ಯೂರ್ ಶಾಟ್ ಎಂಟ್ರಿ ಯಾವುದಾದ್ರು ಇದ್ದರೆ ಹೇಳಿ ಅಂತ ನೀವು ಕೇಳಿದ್ದೀರಲ್ಲ, ಅದಕ್ಕೂ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಮರೀದೆ ಫುಲ್ ಡೀಟೇಲಾಗಿ ವಿಡಿಯೋ ನೋಡಿ. ಸೊ ಬರ್ಜರ್ ಪೇಂಟಲ್ಲಿ ನೋಡಿ, ಹೊಸ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ. ಓಕೆ, ನ್ಯೂ ಬೈ ಆಪರ್ಚುನಿಟಿ ಬಂದಿದೆ. ಈ ಬೈ ಆಪರ್ಚುನಿಟಿ ಬರೋಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ ಪ್ರೈಸ್ ಏನಾಗಿದೆ, ಎಲ್ಲಿಂದ ಪ್ರೈಸ್ ಬಂತು, ಈ ಬೈ ಬಂದಿರೋವಾಗ ನಾನು ನಿಜವಾಗ್ಲೂ ಬೈ ಮಾಡಬೇಕಾ, ಯಾಕೆ ಬೈ ಮಾಡಬೇಕು ಇದನ್ನು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಬರ್ಜರ್ ಪೇಂಟಲ್ಲಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಇದ್ರದ್ದು ಪ್ರೈಸ್ ಕಂಟಿನ್ಯೂಸ್ ಡೌನ್ ಬಂದು
ಬಾಟಮಲ್ಲಿ ಒಂದು ಒಳ್ಳೆ ಡೈನಮಿಕ್ ಮೇಜರ್ ಸಿಗ್ನಲ್, 2 ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ 2 ಕಡೆ. ಅಂದರೆ ಒಳ್ಳೆ ಅಪ್ ಮೂಮೆಂಟ್ಗೆ ಪ್ರಿಪೇರ್ ಆಗಿಬಿಟ್ಟಿದೆ ಇದು ಆಲ್ರೆಡಿ. ಯಾವಾಗ? ಡಿಸೆಂಬರ್ ಮಂತಲ್ಲೇ ಪ್ರಿಪೇರ್ ಆಗೋಯ್ತದು. ಡಿಸೆಂಬರ್ ಮಂತಲ್ಲೇ ಪ್ರಿಪೇರ್ ಆಗೋಯ್ತು ಟರ್ನ್ ಆಗಬೇಕು ಅಂತ. ಅಲ್ಲಿಂದ ನಿಜವಾಗ್ಲೂ ಟರ್ನ್ ಆಗೋಗ್ಬಿಡ್ತು. ಟರ್ನ್ ಆಗಿ ಜಾನ್ವರಿ ಮಂತಲ್ಲ ಸ್ವಲ್ಪ ಮೇಲ್ ಬಂದಿದೆ ಆಲ್ರೆಡಿ. ಮೇಲ್ ಬರ್ತಾ 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 ಕೊನೆಯಲ್ಲಿ ಜಾನ್ವರಿ ಎಂಡ್ ಅಷ್ಟೊತ್ತಿಗೆ ಅದು ಸ್ವಲ್ಪ ದಿವಸ ಇನ್ ಬಿಟ್ವೀನ್ ಟ್ರೆಂಡಲ್ಲಿ ಇದ್ದಿದೆ. ಇನ್ ಬಿಟ್ವೀನ್ ಟ್ರೆಂಡಲ್ಲಿ ಅಂದರೆ ಏನರ್ಥ? ಅದು ಅಪ್ ಟ್ರೆಂಡು ಇಲ್ಲ, ಡೌನ್ ಟ್ರೆಂಡು ಇಲ್ಲ, ಅಲ್ಲಲ್ಲೇ ಮೂಮೆಂಟ್ ಕೊಡುತ್ತೆ ಅಂಥ ಜಾಗ. ಇನ್ ಬಿಟ್ವೀನ್ ಟ್ರೆಂಡಲ್ಲಿ ಇದ್ದು ಏನಾಗಿದೆ, ಕೊನೆಯಲ್ಲಿ 1 ಫೆಬ್ರವರಿಗೆ ಬಡ್ಜೆಟ್ ಬೇರೆ ಇತ್ತು. ಆ ದಿವಸ ಒಳ್ಳೆ ಅಪ್ ಮೂಮೆಂಟ್ ಆಗಿ ನೀಟಾಗಿ ಮೇಲೋಗಿ ಕ್ಲೋಸ್ ಆಗಿದೆ, ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, ಫ್ರೆಶ್ ಆಗಿ ಬೈಯಿಂಗ್ ಆಪರ್ಚುನಿಟಿ ನಮಗೆ ಕೊಟ್ಟಿದೆ. ಸೊ ನಾವು ಇದನ್ನು 2ನೇ ತಾರೀಕು ಈ ವಿಡಿಯೋಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಅಂದರೆ 3ನೇ ತಾರೀಕು ನೀವು ಇದನ್ನು ಬೈ ಮಾಡೋಕ್ಕೆ ಹೊಡ್ತೀರಾ. ಬಟ್ ಹೊಡೋಕ್ಕೆ ಮುಂಚೆ ಇದು ಕ್ಲಿಯರ್ ಬೈ ಆಪರ್ಚುನಿಟಿ ಇದೆಯಾ, ಇವಾಗಲೇ ಬೈ ಮಾಡಬೇಕಾ ಅಥವಾ ಆಮೇಲೆ ಬೈ ಮಾಡಲಾ ಅಥವಾ ಬೈ ಮಾಡಬಾರ್ದ, ಏನು ಒಂದು ಕ್ಲಾರಿಟಿ ತೊಗೊಳ್ಳೋಣ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಹೊಸ ಬೈ ಆಪರ್ಚುನಿಟಿ ಬಂದಿದೆ. ನಾನು ಹಿಂದಿನ ವೀಡಿಯೋಲು ಇದಕ್ಕೆ ಮುಂಚೆ ಮಾಡಿರೋಂಥ ಸುಮಾರು ವೀಡಿಯೋಲ್ಲಿ ಏನು ಹೇಳಿದ್ದೀನಿ, ಬೈ ಮಾಡೋಕ್ಕೆ ಮುಂಚೆ ದಾರಿ ಕ್ಲಿಯರ್ ಇದೆಯಾ, ರೂಟ್ ಕ್ಲಿಯರ್ ಇದೆಯಾ, ಯಾರು ಅಡ್ಡ ಇಲ್ವಾ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಅಷ್ಟೇ ಕೆಲಸ ಇರೋದು. ಏನು ಲೈನ್ ಎಳೆದು ಇಂಡಿಕೇಟರ್ಗಳು ಹಾಕಿ ಆ ನ್ಯೂಸ್ ನೋಡಿ, ಈ ಅನಾಲಿಸಿಸ್ ಮಾಡಿ, ಯಾವ ಎಕ್ಸ್ಪರ್ಟ್ ಏನು ಹೇಳ್ತಿದ್ದಾರೆ, ಈ ಕೆಲಸ ಎಲ್ಲ ಬೇಕಾಗಿಲ್ಲ. ಅಲ್ಲಿ ಕಣ್ಣು ಕಾಣಿಸ್ತಾ ಇರೋದನ್ನು ನೋಡಿ ಅರ್ಥ ಆಗಿಬಿಡುತ್ತೆ. ಸಿಂಪಲಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ. ಬೈ ಬರೋವಾಗ ಈ 1 ಫೆಬ್ರವರಿ ಏನು ಮಾಡಿದೆ, ಪ್ರೈಸ್ ಅದರದ್ದು ಶಾರ್ಪಾಗಿ ಮೇಲೆ ಬಂದು ಆಲ್ಮೋಸ್ಟ್ 494 ತನಕ ಹೈ ಮಾಡಿದೆ. 492ಗೆ ಕ್ಲೋಸ್ ಆಗಿದೆ, ಹೈ ಹತ್ರನೇ ಕ್ಲೋಸ್ ಆಗಿದೆ. ಓಕೆ, ಸೊ ಮಾರ್ಕೆಟ್ ಮುಗಿದ ಮೇಲೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ನೋಡಿದ್ರೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಇದೆ. ಬಟ್ ಅದ್ರ ಜೊತೆಯಲ್ಲಿ ಇನ್ನೊಂದು ಡೈನಮಿಕ್ ಮೇಜರ್ ಸಿಗ್ನಲ್ ಪಕ್ಕದಲ್ಲೇ ಇದೆ. ಎಲ್ಲಿದೆ ಅಂತ ನೋಡಿದ್ರೆ 498ಗಿದೆ ಡೈನಮಿಕ್ ಮೇಜರ್ ಸಿಗ್ನಲ್. ಓಕೆ, ಸೊ ಇವಾಗ ಏನು ಮಾಡೋದು? ಇವಾಗ ನಾನು ಇಲ್ಲಿ ಬೈ ಮಾಡಿದ್ರು 494 492 ಕ್ಲೋಸ್ ಆಗಿದೆ. ನಾಳೆ ಅಂದರೆ ಮಂಡೇ ಇಫ್ ಇನ್ ಕೇಸ್ ಅದೇ ಜಾಗದಲ್ಲೇ ಓಪನ್ ಆದರೆ ನಾನು ಬೈ ಮಾಡಿದ್ರು ಏನಾಗ್ಬೋದು, ಒಂದು 498 ತನಕ ಹೋಗಿ ಟರ್ನ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಅಲ್ಲಿ ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ. ಫುಲ್ ಮೇಲೆ ಹೋಗಬೇಕು ಅಂದರೆ ಫಸ್ಟ್ 498 ಮೇಲೆ ಕ್ಲೋಸ್ ಆಗಬೇಕು. ಅದು ಯಾವಾಗ? ವೀಕೆಂಡ್ಗೆ ಫ್ರೈಡೇ ಕ್ಲೋಸಿಂಗ್ ಇರಬೇಕು 498 ಮೇಲೆ. ಆವಾಗ ಅದು ಅಲ್ಲಿಂದ ಇನ್ನೂ ಮೇಲೆ ಹೋಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆವಾಗ ಆರಾಮಾಗಿ ಬೈ ಮಾಡ್ಬೋದು, ತಲೆನೇ ಕೆಡ್ಸ್ಕೊಬೇಡಿ. ಬಟ್ ಇವಾಗ ಇಲ್ಲಿ ಬೈ ಮಾಡಿದ್ರೆ 498 ಪಕ್ಕದಲ್ಲೇ ಇದೆ. 494 ಆಲ್ರೆಡಿ ಬಂದುಬಿಟ್ಟಿದೆ, 98 ಪಕ್ಕದಲ್ಲೇ ಇದೆ. ಅಲ್ಲೊಂದು 4 ರೂಪಾಯಿಗೆ ನೀವು ಟ್ರೇಡ್ ಮಾಡಬೇಕು. ಅದು ಆ 4 ರೂಪಾಯಿ ಕಂಪ್ಲೀಟಾಗಿ ಬರುತ್ತಾ ಅಥವಾ 1-2 ರೂಪಾಯಿ ಬಂದು ಅಲ್ಲೇ ಟರ್ನ್ ಆಗಿಬಿಡತ್ತಾ ಅನ್ನೋದು ಕ್ಲಾರಿಟಿ ಇಲ್ಲ. ಬಟ್ ಒಂದು ಮಾತ್ರ ಕ್ಲಾರಿಟಿ ಇದೆ, ಈ ಬಂದಿರೋ ಹೈ ಇದೆಯಲ್ಲ, ಇದು ಸ್ವಲ್ಪ ಹುಷಾರಾಗಿರಬೇಕಾಗಿರೋಂಥ ಜಾಗ. ಪ್ರೈಸ್ ಇಲ್ಲಿಂದಾನೇ ಟರ್ನ್ ಆಗ್ಬೋದು ಅಥವಾ ಇನ್ನು ಸ್ವಲ್ಪ ಒಂದು 4 ರೂಪಾಯಿ ಮೇಲೆ ಹೋಗಿ ಟರ್ನ್ ಆಗ್ಬೋದು. ಸೊ ಹುಷಾರಾಗಿರಿ. ಇವಾಗ ನೀವೇ ಹೇಳಿ, ಇದು ಬೈ ಮಾಡ್ಬೋದಾ ಬೇಡವಾ? ನಾನು ನಾರ್ಮಲಿ ಏನು ಮಾಡ್ತೀನಿ, ಇದನ್ನು ಬೈ ಮಾಡೋದಿಲ್ಲ. ಆಲ್ರೆಡಿ ಬಂದುಬಿಟ್ಟಿದೆ, ಡೈನಮಿಕ್ ಮೇಜರ್ ಸಿಗ್ನಲ್ ಪಕ್ಕದಲ್ಲೇ ಬಂದುಬಿಟ್ಟಿದೆ. ಸೊ ಈ ಥರ ಇಲ್ಲಿಂದನೇ ಟರ್ನ್ ಆಗ್ಬೋದು ಅಥವಾ 4 ರೂಪಾಯಿ ಮೇಲೆ ಹೋಗೋ ಟರ್ನ್ ಆಗ್ಬೋದು ಅಂತ ಯಾರಾದ್ರು ಹೇಳ್ಬಿಟ್ರೆ, ಹಾಗಂದರೆ ಬೈ ಮಾಡೋದು ಬೇಡ, ಸ್ವಲ್ಪ ವೆಯ್ಟ್ ಮಾಡೋಣ, ಈ ಟ್ರೇಡ್ ಮಾಡೋದು ಬೇಡ, ಬೈಯಿಂಗ್ ಬೇಡ ಅಂತ ನಾವು ಏನಕ್ಕೆ ಹೇಳ್ತಾ ಇದ್ದೀವಿ ಹೇಳಿ? ಪ್ರೈಸ್ ಅಲ್ಲಿಂದ ಟರ್ನ್ ಆಗ್ಬೋದು. ಪ್ರೈಸ್ ಟರ್ನ್ ಆಗ್ಬೋದು ಅಂತ ಕ್ಲಾರಿಟಿ ಇರೋರು ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ಸೆಲ್ ಮಾಡ್ಬೋದಾ? ಹೌದಲ್ವಾ? ನಿಮ್ಮ ಹತ್ರ ಡೈನಮಿಕ್ ಸಿಸ್ಟಮ್ ಇದೆ ಅಂದರೆ DMBOTS ರೇಂಜಸ್ ರಿಪೋರ್ಟ್ ಓಪನ್ ಮಾಡಿ ಸೆಲ್ ಬಿಲೋ ವ್ಯಾಲ್ಯೂ ಎಲ್ಲಿದೆ ಅಂತ ನೋಟ್ ಮಾಡ್ಕೊಳ್ಳಿ. ಆ ನಂಬರ್ನ ಇವತ್ತೇ ನೀವು ನೋಟ್ ಮಾಡಿಕೊಂಡು ನಾಳೆ ಆ ನಂಬರ್ ಬಂತ ಟ್ರೇಡ್ ತೊಗೊಳ್ಳಿ, ಶಾರ್ಟ್ ಪೊಸಿಷನ್. ಅಲ್ಲಿಂದ ಡೌನ್ ಬಂತ ಎಲ್ಲಿ ಎಕ್ಸಿಟ್ ಮಾಡಬೇಕು ಆ ರಿಪೋರ್ಟಲ್ಲೇ ಇದೆಯಾ, ಅಲ್ಲಿ ಬಂತ ಎಕ್ಸಿಟ್ ಮಾಡಿ ಇಂಟ್ರಾಡೇ ಟ್ರೇಡ್ ಮಾಡೋರು. ಓಕೆ, ಇನ್ನು ಡೈನಮಿಕ್ ಲೈವ್ ನಿಮ್ಮ ಹತ್ರ ಇದೆಯಾ? ನಿಜವಾಗ್ಲೂ ನೀವು ಹಬ್ಬ ಮಾಡಬೇಕು. ಸಿಸ್ಟಮು ಲೈವ್ ಎರಡೂ ಇದೆ ಅಂದರೆ ಇದಕ್ಕಿಂತ ಕ್ಲಾರಿಟಿ ನಿಮ್ಗೆ ಬೇರೆ ಏನೂ ಸಿಗೋದಿಲ್ಲ. ಡೌನ್ ಬರೋಂಥ ಚಾನ್ಸಸ್ ಇದೆ ಅಂತ ಕ್ಲಾರಿಟಿ ಸಿಕ್ಕಾದ್ಮೇಲೆ ಡೈನಮಿಕ್ ಲೈವಲ್ಲಿ ನಾಳೆ ಸೆಲ್ ಸಿಗ್ನಲ್ ನಾಳೆ ಬರುತ್ತೋ ನಾಳಿದ್ದು ಬರುತ್ತೋ ಅದು ಗೊತ್ತಿಲ್ಲ. ಯಾವಾಗ ಅದು ಸೆಲ್ಲಿಂಗ್ ಆಪರ್ಚುನಿಟಿ ಕೊಡುತ್ತೋ ಶಾರ್ಟ್ ಪೊಸಿಷನ್ ತೊಗೊಂಡು ಅದು ಲೈವಲ್ಲಿ ಯಾವಾಗ ಎಕ್ಸಿಟ್ ಮಾಡೋಕ್ಕೆ ಹೇಳುತ್ತೋ ಅಲ್ಲಿ ಎಕ್ಸಿಟ್ ಮಾಡಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಆಚೆ ಬನ್ನಿ. ಕರೆಕ್ಟ್ ಅಲ್ವಾ? ಶೋರ್ ಶಾರ್ಟ್ ಟ್ರೇಡ್ ಅಂತ ನೀವು ಕೇಳಿದ್ರಿ. ಶೋರ್ ಶಾರ್ಟ್ ಟ್ರೇಡ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನೀವು ಹೇಳಿ. ನಾನು ಹೇಳಿ ಇದು ಮೇಲೆ ಹೋಗುತ್ತೆ ನೀವು ಬೈಯೇ ಮಾಡಿ ಅಂತ ನಾನು ಹೇಳಿ ನೀವು ಟ್ರೇಡ್ ಮಾಡೋದು ಶೋರ್ ಶಾರ್ಟ್ ಟ್ರೇಡಿಂಗ್ ಅಲ್ಲ. ಶೋರ್ ಶಾರ್ಟ್ ಟ್ರೇಡಿಂಗ್ ಅಲ್ಲ, ಇದು ಫೂಲಿಶ್ನೆಸ್ ಅಂತೀನಿ.
ಫೂಲಿಶ್ನೆಸ್ ಅಂತೀನಿ. ಏನಕ್ಕೆ ಹೇಳಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನೀವು ಟ್ರೇಡಿಂಗ್ ಹೋಗ್ತಾ ಇದ್ದೀರಾ, ಹೌದಲ್ವಾ? ಇಷ್ಟೆಲ್ಲ ನಾನು ಈ ಒಂದು ವಿಡಿಯೋಲ್ಲಿ ಒಂದು ಸ್ಟಾಕ್ ಬಗ್ಗೆ ಅದರಲ್ಲಿ ಬಂದಿರೋ ಇನ್ಫಾರ್ಮೇಷನ್ ಇಟ್ಟು ನಾನು ಇಷ್ಟೆಲ್ಲ ಡೀಟೇಲ್ ನಿಮ್ಗೆ ಏನಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕು? ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಕಾರಣ ಬಂದ್ಬಿಟ್ಟು ನಿಮಗೆ ಅರ್ಥ ಆಗಲಿ, ಏನು ನಡೀತಿದೆ ಆ ಸ್ಟಾಕ್ ಪ್ರೈಸಲ್ಲಿ, ಅದರಲ್ಲಿ ಏನು ಪ್ಲ್ಯಾನ್ ಆಗ್ತಿದೆ ನೆಕ್ಸ್ಟ್ಗೆ, ಯಾವ ಥರ ಟ್ರೇಡ್ ಮಾಡ್ಬೋದು, ಏನು ಟ್ರೇಡ್ ಮಾಡಬೇಕು, ಯಾಕೆ ಮಾಡಬೇಕು, ಈ ಕ್ಲಾರಿಟಿ ನಿಮಗೆ ಸಿಕ್ಬಿಡ್ತು ಅಂದರೆ ಆವಾಗ ನೀವು ಟ್ರೇಡ್ ಮಾಡೋವಾಗ ನಿಮಗೆ ಕ್ಲಾರಿಟಿ ಇರುತ್ತೆ, ಅದು ಶುವರ್ ಶಾರ್ಟಾ ಇಲ್ವಾ ಅನ್ನೋದು ನಿಮಗೆ ಕ್ಲಾರಿಟಿ ಇರುತ್ತೆ, ಹೌದಾ ಇಲ್ವಾ? ಸ್ವಲ್ಪ ಜನ ಇನ್ನೂ ಏನು ಮಾಡ್ತಾರಂದರೆ, ಇವಾಗ ಬರ್ಜರ್ ಪೇಂಟ್ ಬಗ್ಗೆ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ, ವೀಡಿಯೋದಲ್ಲಿ ಬರ್ಜರ್ ಪೇಂಟ್ ಅಂತ ಎಲ್ಲೋ ಬರ್ದಿರತ್ತೆ, ಆ ವಿಡಿಯೋ ನೀವು ಎಲ್ಲಾದರೂ ಯೂಟ್ಯೂಬು ಎಲ್ಲಿ ನೋಡ್ತಿರೋ ಗೊತ್ತಿಲ್ಲ, ನೋಡೋವಾಗ ಅಲ್ಲಿ ಸ್ಟಾಕ್ ಹೆಸರು ಬರ್ದಿದೆ ಅಂದರೆ ನೀವು ನೆಟ್ಟಿಗೆ ಹೋಗ್ಬಿಟ್ಟು ನಾಳೆ ಅದರಲ್ಲಿ ಟ್ರೇಡ್ ಮಾಡಿಬಿಡೋದು. ವೀಡಿಯೋನೇ ನೋಡಿರಲ್ಲ ಫಸ್ಟ್ ಆಫ್ ಆಲ್, ವೀಡಿಯೋಲ್ಲಿ ಅದ್ರೊಳಗಡೆ ಏನು ಹೇಳಿದ್ದಾರೆ ಅಂತ ಕೂಡ ಕೇಳಿಸ್ಕೊಂಡಿರಲ್ಲ, ಸ್ಟಾಕ್ ಹೆಸರು ಕೇಳ್ತಾನೆ ಹೋಗಿ ಅದರಲ್ಲಿ ಟ್ರೇಡ್ ಮಾಡಿಬಿಡೋದು. ಅದನ್ನ ಹೆಂಗೆ ಟ್ರೇಡ್ ಮಾಡ್ತಾರೆ ಅಂದರೆ, ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗುತ್ತೆ, ಅದ್ರ ಮೂಮೆಂಟ್ ನೋಡ್ಕೊಂಡು ಅದ್ರ ಜೊತೆಲಿ ಟ್ರೇಡ್ ಮಾಡಿಬಿಡೋದು ಅಷ್ಟೇ. ಆ ಥರ ಬ್ಲೈಂಡಾಗಿ ಟ್ರೇಡ್ ಮಾಡಿಬಿಟ್ರೆ ದುಡ್ಡು ಬರಬೇಕು ಅಂತ ಆಸೆ ಪಡೋದು ಫಸ್ಟ್ ಆಫ್ ಆಲ್ ನಿಮ್ಮ ಆಸೆನೇ ತಪ್ಪು, ನಿಮ್ಮ ಎಕ್ಸ್ಪೆಕ್ಟೇಷನೇ ತಪ್ಪು. ಅದೇಂಗೆ ಬಂದುಬಿಡುತ್ತೆ ದುಡ್ಡು? ಅಷ್ಟೆಲ್ಲ ಈಸಿಯಾಗಿ ಬರೋಂಗಿದ್ರೆ ಇಂಟರ್ನೆಟ್ಟಲ್ಲಿ ಹುಡ್ಕಿದ್ರೆ ಎಷ್ಟೊಂದು ಸ್ಟಾಕ್ಸು ಒಂದೊಂದು ಎಕ್ಸ್ಪರ್ಟ್ ಒಂದೊಂದು ಸ್ಟಾಕ್ ಹೆಸರು ಹೇಳಿರ್ತಾರೆ, ಅದೆಲ್ಲ ಮಾಡ್ಕೊಂಡು ಕೂತಿದ್ರೆ ಆಗತ್ತಾ? ಹಂಗೆಲ್ಲ ಏನು ಹೇಳೋದು, ಬ್ಲೈಂಡ್ ಎಕ್ಸ್ಪೆಕ್ಟೇಷನ್, ಏನು ಹೇಳೋದು, ಬ್ಲೈಂಡ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಮಾರ್ಕೆಟಲ್ಲಿ, ಓಕೆ? ಅಸಂಪ್ಷನ್ ಬೇಸಿಸಲ್ಲಿ ಟ್ರೇಡಿಂಗ್ ಮಾಡಬೇಡಿ. ನೀವು ಕ್ಲಾರಿಟಿ ತೊಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಓಕೆ? ಡೈನಮಿಕ್ ಸಿಸ್ಟಮ್ ಯಾರ್ಯಾರ ಹತ್ರ ಇದೆ, ಡೈನಮಿಕ್ ಮೆಂಬರ್ಸ್ ಈ ವಿಡಿಯೋ ನೋಡ್ತಿದ್ದಾರೆ ಅಂದರೆ ಅವ್ರಿಗೆ ಗೊತ್ತು ಟ್ರೈನಿಂಗ್ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಅವ್ರಿಗೆ ಏನು ತಿಳಿಸ್ತೀವಿ, ಯಾವ ಥರ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ, ಆ ಕ್ಲಾರಿಟಿ ಸಿಕ್ಕಿದ ಮೇಲೆ ಅವರೇ ಮಾಡ್ಕೊಂಡು ಹೋಗಬೇಕು. ನಿಮ್ಮನ್ನು ಇಂಡಿಪೆಂಡೆಂಟ್ ಟ್ರೇಡರ್ ಮಾಡಬೇಕು ಅಂತ ಇರೋದು ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್. ನಿಮ್ಮನ್ನು ಡಿಪೆಂಡೆಂಟ್ ಟ್ರೇಡರ್ ಮಾಡಬೇಕು ಅಂದರೆ ಈ ಸಾಫ್ಟ್ವೇರ್ ಏನಕ್ಕೆ, ಟ್ರೈನಿಂಗ್ ಏನಕ್ಕೆ, ನಾನು ಟಿಪ್ಸ್ ಆ್ಯಂಡ್ ಕಾಲ್ಸ್ ಕೊಟ್ಕೊಂಡು ಕೂತಿರ್ಬೋದಾಗಿತ್ತಲ್ಲ, ಹೌದಲ್ವಾ? ಸೊ ಆ ಒಂದು ಅಸಂಪ್ಷನ್ನು ಇಟ್ಕೋಬೇಡಿ. ಆ ಅಸಂಪ್ಷನಲ್ಲಿ ದಯವಿಟ್ಟು ನಮ್ಮ ಹತ್ರ ಬರಲೇಬೇಡಿ, ನಾವು ಆ ಕೆಲಸ ಮಾಡೋದಿಲ್ಲ. ನಿಮಗೆ ತಿಳಿಸ್ತೀವಿ, ಸಿಸ್ಟಮ್ ಇರುತ್ತೆ, ಸಿಸ್ಟಮ್ ಅದೇ ಹೇಳುತ್ತೆ, ತಿಳ್ಕೊಳ್ಳೋಕ್ಕೆ ಎಫರ್ಟ್ ಹಾಕಿ, ತಿಳ್ಕೊಂಡ್ಮೇಲೆ ಆ ಸಿಸ್ಟಮ್ ಹೇಗೆ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡ್ಮೇಲೆ ಸುಮ್ಮನೆ ಯೂಸ್ ಮಾಡ್ಕೊಂಡು ಹೋಗಿ. ಕೊಡ್ತಾ ಇದ್ದರೆ ತೊಗೊತಾ ಇರಬೇಕಲ್ವಾ, ಅಲ್ವಾ? ಸೊ ಬರ್ಜರ್ ಪೇಂಟಲ್ಲಿ ಹೇಳ್ತಿದ್ದೀನಲ್ಲ, ಪ್ರೈಸ್ ಡೌನ್ ಬಂದು ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ಮಾಡಿ ಟ್ರೇಡು, ಅದು ಪ್ರಾಫಿಟ್ ಕೊಟ್ಟಾಗ ಪ್ರಾಫಿಟ್ ಬುಕ್ ಮಾಡಿ. ಸರಿ, ಸೆಲ್ಲಿಂಗ್ ಆಪರ್ಚುನಿಟಿ ಬಂತು, ಟ್ರೇಡ್ ಮಾಡಿದ್ವಿ, ಪ್ರಾಫಿಟ್ ಬುಕ್ ಮಾಡಿಬಿಟ್ವಿ, ಅಷ್ಟಿಗೆ ನಿಂತೋಯ್ತಾ ಅಂದರೆ ನಾನು ಫುಲ್ಲು ಓವರ್ ಆಲ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲಿಂದ ಬರ್ತಿರೋದು? ಒಂದು ಡೈನಮಿಕ್ ಮೇಜರ್ ಸಿಗ್ನಲಿಂದ ಬರ್ತಿರೋದು. ಬಂದು ಇವಾಗ ಬೈಯಿಂಗ್ ಬಂದಿರೋ ಕಡೆಯಲ್ಲಿ ಇನ್ನೊಬ್ರು ಯಾರೋ ಅಡ್ಡ ಇದ್ದಾರೆ. ಸೊ ಅದು ಏನು ಮಾಡುತ್ತಂದರೆ ಟೈಮ್ ಬೀಯಿಂಗ್ ಡೌನ್ ಬಂದ್ಬಿಟ್ಟು ತಿರ್ಗಾ ಎಲ್ಲಿಂದನೋ ಮತ್ತೆ ವಾಪಸ್ ಮೇಲೆ ಹೋಗುತ್ತೆ. ಆ ಡೌನ್ ಬರ್ತಿರೋ ಎಲ್ಲೋ ಒಂದು ಪಾಯಿಂಟಲ್ಲಿ ಟರ್ನ್ ಆಗುತ್ತೆ. ಡೈನಮಿಕ್ ಮೆಂಬರ್ಸು ಗೊತ್ತು, ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್, ಈ ಎರಡು ಸಿಸ್ಟಮ್ ಇರೋದು ಸುಮ್ಮನೆ ಬೈ ಸಿಗ್ನಲ್ ಸೆಲ್ ಸಿಗ್ನಲ್ ಕೊಡೋದಕ್ಕಲ್ಲ, ಎಲ್ಲಿ ಟರ್ನ್ ಆಗುತ್ತೆ ಅನ್ನೋದು ನಿಮ್ಮನ್ನು ಕ್ಲಾರಿಟಿ ಕೊಡೋದಕ್ಕೆ ಅಲ್ವಾ? ಅದು ಒಂದು ದಿವಸ ಮುಂಚೆನೇ ಗೊತ್ತಿರಬೇಕು, ನಾಳೆ ಇಲ್ಲಿಂದ ಟರ್ನ್ ಆಗ್ಬೋದು, ರೆಡಿ ಆಗಿಬಿಡು ಅಂತ ಇವತ್ತೇ ಪ್ಲ್ಯಾನಿಂಗ್ ಮಾಡಿ ಕೂತ್ಕೊಳ್ಳೋದು. ಅದು ಈ ಎರಡು ಸಿಸ್ಟಮ್ ಇರೋದು, ಕರೆಕ್ಟ್ ಅಲ್ವಾ? ಸೊ ಡೈನಮಿಕ್ ಸಿಸ್ಟಮ್ ಇರೋರು ನೀವು ಆ ರಿಪೋರ್ಟನ್ನು ಓಪನ್ ಮಾಡಿ ನೋಡಿ, ಡೀಟೇಲ್ ರಿಪೋರ್ಟನ್ನು. ಡೈನಮಿಕ್ ಲೈವ್ ಇರೋರು ಪ್ರೈಸ್ ಕೆಳಗೆ ಬರ್ತಿರೋವಾಗ ಡೈನಮಿಕ್ ಸಿಗ್ನಲ್ ಒಂದು ಸ್ಟಾರ್ಟ್ ಆಗಲಿ, ಅಲ್ಲಿಂದ ರೆಡಿಯಾಗಿ ಬೈಯಿಂಗ್ ಆಪರ್ಚುನಿಟಿ ಸಿಗ್ತಾ ಆವಾಗ ಬೈ ಮಾಡಿ ಕೂತ್ಕೊಳ್ಳಿ. ಬಟ್ ಫಾರ್ ಟೈಮ್ ಬೀಯಿಂಗ್ ಇದು ಮೇಲೆ ಹೋಗದೆ ಒಂದು ರೌಂಡ್ ಡೌನ್ ಬಂದು ಮೇಲೆ ಹೋಗ್ಬೋದು. ಆ ಡೌನ್ ಬಂದು ಮೇಲೆ ಹೋಗೋವಾಗ ಡೌನಲ್ಲೂ ಟ್ರೇಡ್ ಮಾಡಿ, ಬೈಯಿಂಗ್ ಸಿಗ್ತಾ ಬೈಯಲ್ಲೂ ಟ್ರೇಡ್ ಮಾಡಿ, ಎರಡು ಕಡೆನೂ ಬೆನಿಫಿಟ್ ಸಿಗುತ್ತೆ. ಆ ಡೌನ್ ಬರ್ತಿರೋವಾಗ 465, 459 ಅನ್ನೋ ಒಂದು ಈ ಎರಡು ನಂಬರ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಸಿಸ್ಟಮ್ ಡೈನಮಿಕ್ ಸಿಸ್ಟಮ್ ಇರೋರು ನಿಮ್ಗೆ ಗೊತ್ತಾಗುತ್ತೆ ಏನು ನಾ ಎರಡು ನಂಬರ್ ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ. ಅಲ್ಲಿಂದ ಇನ್ನು ಸ್ವಲ್ಪ ಫರ್ದರ್ ಅಂದರೆ 457 ತುಂಬ ಕ್ರೂಷಲ್ ಇದೆ. ಸೊ ಇಂಥ ಜಾಗಕ್ಕೆ ಬಂದು ಅಲ್ಲಿಂದ ಟರ್ನ್ ಆಗೋವಾಗ ಬರೋಂಥ ಬೈಯಿಂಗ್ ಆಪರ್ಚುನಿಟಿನ ಮರೀದೆ ನೀವು ಮಾಡೋದನ್ನು ನೀವು ಫ್ಯೂಚರ್ಸಲ್ಲೂ ಮಾಡ್ಬೋದು, ಆಪ್ಷನ್ಸಲ್ಲೂ ಮಾಡ್ಬೋದು. ನಿಮ್ಮ ಕ್ಯಾಪಿಟಲ್ ಎಷ್ಟಿದೆ ಕೈಯಲ್ಲಿ ಅದಕ್ಕೆ ತಕ್ಕಂಗೆ ಮಾಡಬೇಕು, ಕರೆಕ್ಟ್ ಅಲ್ವಾ? ಓಕೆ, ನನ್ನ ಹತ್ರ ಇದೆ ಸಿಕ್ಕಿದ ಲಾಟ್ ಎಲ್ಲ ಇರೋ ಬರೋ ಕ್ವಾಂಟಿಟಿ ಎಲ್ಲ ತೊಗೊಂಬಿಡೋಣ, ಓವರ್ನೈಟ್ ನಾನು ಬಿಲ್ಡಿಂಗ್ ಕಟ್ಬಿಡ್ತೀನಿ ಅಂದರೆ ಹಂಗಲ್ಲ, ಯಾರೂ ಕಟ್ಟೋಕ್ಕಾಗಲ್ಲ. ಆ ಥರ ಕಟ್ಟಿರೋ ಬಿಲ್ಡಿಂಗ್ ಎಲ್ಲ ಯಾವುದು ನಿಂತಿಲ್ಲ. ಓಕೆ, ಸ್ವಲ್ಪ ಗಾಳಿ ಹೊಡೆಯೋಷ್ಟೊಳಗಡೆ ಎಲ್ಲ ಬಿದ್ದೋಗುತ್ತೆ.
ಸೊ ನೀವು ಡಿಸೈಡ್ ಮಾಡ್ಕೋಬೇಕು, ನೀವು ನಿಮ್ಮ ಲೈಫ್, ನಿಮ್ಮ ಫ್ಯೂಚರ್, ನಿಮ್ಮ ಫೈನಾನ್ಷಿಯಲ್ ಏನು ಹೇಳೋದು, ನಿಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಏನಿದೆ ಅದು ಇವತ್ತು ಬಿಲ್ಡಿಂಗ್ ಕಟ್ಟಿ ನಾಳೆ ಬಿದೋಗೋ ಥರ ಕಟ್ಟಬೇಕಾ, ಅಥವಾ ಲೈಫ್ ಲಾಂಗ್ ಕಟ್ಟಿರೋ ಗೋಡೆ ಹಂಗೆ ಇರಬೇಕಾ, ನನಗೂ ನನ್ನ ಫ್ಯಾಮ್ಲಿಗೂ ನನ್ನ ನೆಕ್ಸ್ಟ್ ಜನ್ರೇಷನ್ಗೂ ಹಂಗೆ ಇರಬೇಕಾ ಅನ್ನೋದು ಆ ಡಿಸಿಷನ್ ನಿಮ್ಮ ಕೈಯಲ್ಲಿರೋದು. ಕರೆಕ್ಟ್ ಅಲ್ವಾ? ಶೋರ್ ಶಾರ್ಟ್ ಎಂಟ್ರಿ ಅಂದರೆ ಇವಾಗ ನಾನು ಕೊಟ್ಟಿರೋ ಎಕ್ಸ್ಪ್ಲನೇಷನಲ್ಲೇ ನಿಮ್ಗೆ ಅರ್ಥ ಆಗಿಬಿಟ್ಟಿರಬೇಕಾಗಿತ್ತು. ನೀವು ಕೇಳಿರೋ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಸಿಕ್ಕಿದೆಯಾ ಸಿಕ್ಕಿಲ್ವಾ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿರೋಂಥ ಡೈನಮಿಕ್ ಮೆಂಬರ್ಸ್ ಆಲ್ರೆಡಿ ಈ ವಿಡಿಯೋ ನೋಡ್ತಿರೋರು ನಿಜವಾಗ್ಲೂ ನೀವು ಬೆನಿಫಿಟ್ ಮಾಡ್ಕೋಬೇಕು. ನೀವೇ ಮಾಡಿಲ್ಲ ಅಂದರೆ ಮಿಸ್ ಮಾಡಿಬಿಡ್ತೀರಾ. ನೋಡ್ಕೊಳ್ಳಿ. ನಮಸ್ತೆ.